ಭಾರತ ಈಗ ಜಾಗತಿಕ ಎಐ ಸೂಪರ್ ಪವರ್. ಇಂಡಿಯಾ ಈಸ್ ನೌ ಅ ಗ್ಲೋಬಲ್ ಎಐ ಸೂಪರ್ ಪವರ್. 99% ಭಾರತೀಯರಿಗೆ ಈ ವರ್ಷ ಎಐ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ನಮ್ಮ ದೇಶ ಏನು ಸಾಧಿಸಿದೆ ಎಂಬ ಕಲ್ಪನೆಯೇ ಇಲ್ಲ. ಭಾರತ ಈಗ ಜಾಗತಿಕ ಮಟ್ಟದ ಎಐ ಸೂಪರ್ ಪವರ್ ಎಂದು ಸಾಬೀತುಪಡಿಸುವ ಪ್ರಮುಖ 7 ಬೆಳವಣಿಗೆಗಳು ಇಲ್ಲಿವೆ. ನಂಬರ್ 1, ಭಾರತದ ಮೊದಲ ದೊಡ್ಡ ಭಾಷಾ ಮಾದರಿಯನ್ನು LLM ನಿರ್ಮಿಸಲು ಸರ್ವಂ ಎಐ ಆಯ್ಕೆಯಾಗಿದೆ. ಸರ್ಕಾರ ಇದಕ್ಕೆ 98 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಇವರು ಶುಕ V1 ಮತ್ತು ಮನುಷ್ಯರಂತೆಯೇ ಮಾತನಾಡುವ ಬುಲ್ಬುಲ್ V2 ಎಂಬ ಟೆಕ್ನಾಲಜಿಯನ್ನು ಪರಿಚಯಿಸಿದ್ದಾರೆ. ನಂಬರ್ 2, ಭಾರತ ಈಗ ಯುರೋಪ್ಗೆ ಎಐ ರಫ್ತು ಮಾಡುತ್ತಿದೆ. ಪ್ಯಾರಿಸ್ನಲ್ಲಿ ಭಾರತ್ GPT ಮಿನಿ ಬಿಡುಗಡೆಯಾಯಿತು. ಫ್ರಾನ್ಸ್ನ ಸಂಸ್ಥೆಯೊಂದು ತಕ್ಷಣವೇ ಇದರ ಡೀಲ್ ಕುದುರಿಸಿದೆ. ಕಡಿಮೆ ವೆಚ್ಚದ ಹೈ ಪರ್ಫಾರ್ಮೆನ್ಸ್ ಮೇಕ್ ಇನ್ ಇಂಡಿಯಾ ಎಐಗೆ ಈಗ ಜಾಗತಿಕ ಬೇಡಿಕೆ ಇದೆ. ನಂಬರ್ 3, ಅಮೆಜಾನ್ನಂತಹ ಕಂಪನಿಗಳು 1 ಗಂಟೆಯ GPU ಬಳಕೆಗೆ 200 ರಿಂದ 250 ರೂಪಾಯಿ ಚಾರ್ಜ್ ಮಾಡಿದರೆ ನಮ್ಮ ಸರ್ಕಾರ ಕೇವಲ 115 ರೂಪಾಯಿಗೆ ನೀಡುತ್ತಿದೆ. ಇದರಿಂದ ಭಾರತೀಯ ಸ್ಟಾರ್ಟ್ಅಪ್ಗಳಿಗೆ ಅಮೆರಿಕಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿದೆ. ಸಾವರಿನ್ ಎಐ ಆಧಾರ್. ನಂಬರ್ 4, 140 ಕೋಟಿ ಭಾರತೀಯರಿಗಾಗಿ ಸ್ವದೇಶಿ ಎಐ. ಈಗ ನೀವು ನಿಮ್ಮ ಧ್ವನಿಯ ಮೂಲಕವೇ ಆಧಾರ್ ಅಪ್ಡೇಟ್ ಮಾಡಬಹುದು. ಇದು 10 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದ್ದು ನಿಮ್ಮ ಡೇಟಾ ಭಾರತದ ಒಳಗೆ ಸುರಕ್ಷಿತವಾಗಿರಲಿದೆ. ನಂಬರ್ 5, ಆಪರೇಷನ್ ಸಿಂಧೂರ್. ಇದು ಭಾರತದ ಮೊದಲ ಎಐ ಆಧಾರಿತ ಸೇನಾ ಕಾರ್ಯಾಚರಣೆ. 26 ವರ್ಷಗಳ ಹಳೆಯ ಡೇಟಾವನ್ನು ಬಳಸಿ ಶತ್ರುಗಳ ಚಲನವಲನವನ್ನು 94% ನಿಖರತೆಯೊಂದಿಗೆ ಪತ್ತೆ ಹಚ್ಚಲಾಗಿದೆ. ನಂಬರ್ 6, ಜೋಹೋ ಮತ್ತು ಫ್ರೆಶ್ವರ್ಕ್ಸ್ ಕಂಪನಿಗಳು ಈಗ ಕೇವಲ ಚಾಟ್ಪಾಟ್ ಅಲ್ಲ, ಮನುಷ್ಯರ ಸಹಾಯವಿಲ್ಲದೆ ಕೆಲಸ ಮುಗಿಸಬಲ್ಲ ಎಐ ಏಜೆಂಟ್ಗಳನ್ನು ಸಿದ್ಧಪಡಿಸುತ್ತಿವೆ. ನಂಬರ್ 7, ಭಾರತೀಯ ಬ್ಯಾಂಕ್ಗಳು ಕೇವಲ 6 ತಿಂಗಳಲ್ಲಿ ಎಐ ವಾಯ್ಸ್ ಏಜೆಂಟ್ಗಳನ್ನು ಬಳಸಿ 16,000 ಕೋಟಿ ರೂಪಾಯಿ ಸಾಲ ವಸೂಲಿ ಮಾಡಿವೆ. ಇದು ಅಮೆರಿಕದ ಟೆಕ್ನಾಲಜಿಗಿಂತ 75% ಅಗ್ಗ ಮತ್ತು ಮಿಂಚಿನ ವೇಗದಲ್ಲಿ ಕೆಲಸ ಮಾಡುತ್ತದೆ. ಇದಲ್ಲದೆ ಮಹಾಕುಂಭಮೇಳದಲ್ಲಿ ಭಾಷಿಣಿ ಆ್ಯಪ್ ಮೂಲಕ ಲಕ್ಷಾಂತರ ಜನರಿಗೆ ಭಾಷಾಂತರ ಸೇವೆ ನೀಡಲಾಗಿದೆ. ಭಾರತೀಯ ಕಂಪನಿಗಳು ಈಗ ಸುರಕ್ಷಿತವಾದ ಶಿತವಾದ ಎಐ ನಿರ್ಮಿಸಿ ವಿಶ್ವಕ್ಕೆ ಮಾದರಿಯಾಗಿವೆ. ಇದು ಕೇವಲ ಪ್ರಗತಿಯಲ್ಲ, ಜಾಗತಿಕ ಎಐ ಕ್ಷೇತ್ರದಲ್ಲಿ ಭಾರತ ತನ್ನ ಪಾಲನ್ನು ಪಡೆದುಕೊಳ್ಳುತ್ತಿರುವ ಸಮಯ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಜನಧ್ವನಿಯನ್ನು ಬೆಂಬಲಿಸಿ.